ಆ ಸವಾಲುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಪಂಚ ಗ್ಯಾರಂಟಿಗಳ ಭಾರ ಹೊರುವಂಥ ಸವಾಲು ಬಗ್ಗೆ ಮಾತಾಡಬೇಕು. ಪಂಚ ಗ್ಯಾರಂಟೀಸ್ ಅವರೇ ಹೇಳಿದ್ದಾರೆ, ನಾವು ಹೇಳಬೇಕಾಗಿಲ್ಲ. ಪಂಚ ಗ್ಯಾರಂಟಿಗಳ ಗ್ಯಾರಂಟಿ ವಾರಂಟಿ ಗವರ್ಮೆಂಟಿದ್ದು ವಾರಂಟಿನೂ ಕಳೆದಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಅವ್ರು ಹೇಳಿದರು ಒಂದು ಟೈಮಲ್ಲಿ. ಕೇಳಿ ಇವತ್ತು ಹೋಗಿ ಗೃಹಲಕ್ಷ್ಮಿ ಪಡೆಯುವವ್ರ ಹತ್ರ ಕೇಳಿ ಯಾರಿಗೆ ಬೇಕಂತ ಹೇಳ್ತಾರೆ, ಎಷ್ಟು ಜನ ಬೇಕಂತ ಹೇಳಿದ್ರೆ ಅವ್ರು ಮಾತ್ರ ತೊಗೊಬೇಕು, ಯಾರಿಗೆ ನೀಡಿದೆ ಅವ್ರು ಮಾತ್ರ ತೊಗೋಬೇಕು, ಬೇಡಾದವರು ಬಿಟ್ಬಿಡಿ ಅಂತಲೂ ರಿಕ್ವೆಸ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮಾತ್ರ ನಾನು ಕೊಟ್ಟ ಮಾತನ್ನು ಉಳಿಸ್ಕೋತೀನಿ, ನಾನು ಹಿಂದೆ ಹೋಗುವಂಗಿಲ್ಲ, ನಾನು ಕೊಟ್ಟಿದ್ದನ್ನು ನಾನು 5 ವರ್ಷ ಬಜೆಟಲ್ಲಿ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ಡಿ ಕೆ ಅವರು ಫೈನಾನ್ಷಿಯಲಿ ಅಂಡರ್ಸ್ಟುಡ್, ಬಿಕಾಸ್ ಈಸ್ ಎ ಬಿಸ್ನೆಸ್ ಮ್ಯಾನ್, ಅಂಡರ್ಸ್ಟುಡ್ ದಿಸ್ ಈಸ್ ನಾಟ್ ವಯಬಲ್. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನು ತೆಗೆಯುವಂತಹ ಸ್ಥಿತಿಯಲ್ಲಿಲ್ಲ. ಕೆಲವು ಏನಿದೆಲ್ಲ ಚಟಗಳಿದೆ ಅಲ್ವಾ, ಅದನ್ನು ಶುರು ಮಾಡಿದ ಮೇಲೆ ಬಿಡೋದು ತುಂಬ ಕಷ್ಟ ಇದೆ. ಹಾಗೆ ಇದು ಕೊಟ್ಟಾಗಿದೆ, ಕೊಟ್ಟು ಜನಗಳಿಗೆ ಅಭ್ಯಾಸ ಮಾಡಿ ಆಗಿದೆ. ಫ್ರೀ ಬಿಗಳನ್ನು ಕೊಟ್ಟು ಜನಗಳು ಅದನ್ನು ಯೂಸ್ ಟು ಇಟ್ ಆಗಿದ್ದಾರೆ. ಅದು ಯಾರಿಗೆ ಕೊಡಬೇಕು, ಯಾರಿಗೆ ಕರೆಕ್ಟ್ ಕೊಡಬಾರ್ದು ಅಂತ ನಾವು ಹೇಳಲ್ಲ, ಕೊಡಬೇಕು. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಅಗತ್ಯ ಇದೆ ಅವನಿಗೆ, ಯಾರಿಗೆ ಊಟ ಹಾಕಬೇಕು, ಯಾರಿಗೆ ಹಸಿವು ಆಗ್ತಾ ಇದೆ ಅವರಿಗೆ ಮಾತ್ರ ಊಟ ಹಾಕಬೇಕು. ಯಾವ ಪಕ್ಷಗಳು ಇವರು ಎಲೆಕ್ಷನ್ಗೆ ಹೋಗೋ ಧೈರ್ಯದಲ್ಲಿ ಇಲ್ಲ. ಎಕ್ಸಾಕ್ಟ್ಲಿ, ನೋಬಡಿ, ನಾಟ್ ಇವನ್ ಬಿಜೆಪಿ. ಎಲ್ಲಾ ಕಡೆ ಬಿಜೆಪಿ ಇದು ನೀವು ನೋಡಿದ್ರೆ ಎಲ್ಲಾ ಕಡೆನೂ ಗ್ಯಾರಂಟಿಗಳನ್ನು ಹಂಚಿಬಿಟ್ಟೆ ವಿನ್ ಆಗ್ತಾ ಇರೋದು. ದಿಸ್ ಇಸ್ ಸ್ಟಾರ್ಟೆಡ್ ಇಯರ್. ಈಗ ಡಿ ಕೆ ಶಿವಕುಮಾರ್ ಅವರು ನಾಳೆ ಬಂದು, ಇನ್ನು ಎಷ್ಟಿದೆ ಡಿ ಕೆ ಶಿವಕುಮಾರ್ ಅವರಿಗೆ 2 ವರ್ಷ ಅಂತ ನಾವು ಮಾತಾಡ್ತೀವಿ. 1 ಇಯರ್ ಎಲೆಕ್ಷನ್ ಇಯರ್. ರೆವಿನ್ಯೂ ಕಲೆಕ್ಷನ್ 2ಕ್ಕಾಗಬೇಕು. ಯಾವುದಕ್ಕಾಗಬೇಕು? 2 ರೆವಿನ್ಯೂ ಕಲೆಕ್ಷನ್ ಆಗಬೇಕು. ಒಂದು ಇದಕ್ಕಾಗಬೇಕು, ಒಂದು ಎಲೆಕ್ಷನ್ಗಾಗಬೇಕು. ಈಗ ಸಿದ್ದರಾಮಯ್ಯ ಗೌರ್ಮೆಂಟ್ ಎಷ್ಟು ರೆವಿನ್ಯೂ ಕಲೆಕ್ಷನ್ ಮಾಡಬೇಕು? ಕೇರಳ ಎಲೆಕ್ಷನ್ ಆದರೆ ಎಲ್ಲಿ ಸ್ಟೇಟ್ ಇತ್ತು? ಕರ್ನಾಟಕ ಒಂದು ಸ್ಟೇಟ್ ಇತ್ತು, ಅಲ್ಲಿ ಅಸ್ಸಾಂ ಎಲೆಕ್ಷನ್ ಪಂಚ ಗ್ಯಾರಂಟಿಗೆ, ವೆಸ್ಟ್ ಬೆಂಗಾಲ್ ಎಲೆಕ್ಷನ್, ಎಲೆಕ್ಷನ್ಗೆ ರೆವಿನ್ಯೂ ಎಲ್ಲಿಂದ ಹೋಗುತ್ತೆ? ಎಲ್ಲಿ ಗೌರ್ಮೆಂಟ್ ಇರುತ್ತೆ ಅಲ್ಲಿಂದ ಸ್ವಲ್ಪ ರೆವಿನ್ಯೂ ಹೋಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ರೆವಿನ್ಯೂ ಕಲೆಕ್ಷನ್ ಮಾಡೋದು ಇದೆ. ಯಾವುದೋ ಈಗ ಹರಿಪ್ರಸಾದ್ ಕೂತ್ಕೊಂಡಿರ್ತಾರೆ, ನೋಡಪ್ಪ ನಾನೆಲ್ಲ ಮಾಡ್ತಾಯಿದ್ದೀನಿ, ಓಡಾಡ್ತೀನಿ, ಮತ್ತು ದುಡ್ಡು ಮಾತ್ರ ನೀನು ಕಳಿಸ್ಬೇಕು, ಯಾಕಂದರೆ ಸಿ ಎಮ್ ನೀನು. ಅದು ಮತ್ತು ಹರಿಪ್ರಸಾದ್ ಹೆಂಗೆ ಮಾತಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಹರಿಪ್ರಸಾದ್ ಕಾಂಬಿನೇಷನ್ ವಿತ್ ಡಿ ಕೆ ಶಿವಕುಮಾರ್ ಇವತ್ತಿನ ಫಸ್ಟ್ ವರ್ಡಲ್ಲೇ ನಾವು ನೋಡಿದ್ವಿ. ವೆದರ್ ಇಟ್ ಈಸ್ ಎ ಚಾಲೆಂಜ್ ಟು ಡಿ ಕೆ ಶಿವಕುಮಾರ್ ಟು ಫೇಸ್ ಹರಿಪ್ರಸಾದ್, ವಾಟ್ ಎವರ್. ಬಟ್ ಇಷ್ಟರವರೆಗೆ ಅವರ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಹೋಗ್ತಾ ಇರಲಿಲ್ಲ. ಎಲ್ಲೋ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಸತೀಶ್ ಜಾರಕಿಹೊಳಿ ತನ್ನ ಏನು ಡಿಮ್ಯಾಂಡ್ ಇದೆ ಅಲ್ವಾ, ಅದು 2 ಕೊಟ್ಟರೆ ಮಾತ್ರ ನಾನು ಆಗ್ತೀನಿ ಅನ್ನುವ ಒಂದು ಡಿಮ್ಯಾಂಡ್ ಇಟ್ಟಿದ್ರಿಂದ ಕಡೆಗೂ ಅದು ಹರಿಪ್ರಸಾದ್ ಅವರಿಗೆ ಸಿಕ್ಕಿದೆ. ಬಟ್ ಹಿಯರ್ ನೀವು ಪಂಚ ಗ್ಯಾರಂಟಿಗಳನ್ನು ನಾನು ಬಿಡ್ತೀನಿ ಅನ್ನೋದಾದರೆ ನಾಳೆ ಏನು ಮಾತು ಬರುತ್ತಂದರೆ, ನೋಡಿ ಸಿದ್ದರಾಮಯ್ಯನವರ ಕೆಪೇಬಲ್ಲ. ಸಿದ್ದರಾಮಯ್ಯನವರು 3 ವರ್ಷ ತುಟಿಕ್ ಎನ್ನದೆ ತಾನು ಕೊಟ್ಟ ಮಾತನ್ನು ಮಾಡಿದರು. ಯಾರು ಏನೇ ಹೇಳಿದ್ರು ನಮಗೆ ತಿಂಗಳಿಗೆ ಬರ್ತಾಯಿತ್ತು ಅಂತ ಹೇಳಿದರು. ಇನ್ನೊಂದು ಗೊತ್ತಲ್ಲ ನಿಮಗೆ, ಪಂಚ ಗ್ಯಾರಂಟಿ ಸೈನ್ ಹಾಕಿದವರು ಸುರ್ಜೇವಾಲನೊಟ್ಟಿಗೆ ರಾಹುಲ್ ಗಾಂಧಿ ಒಟ್ಟಿಗೆ ಆ ಗ್ಯಾರಂಟಿ ಕಾರ್ಡನ್ನು ರಿಲೀಸ್ ಮಾಡಿದ್ರಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಆದರೆ ಒಂದು ಕಡೆ ಸಿದ್ದರಾಮಯ್ಯ. ಯಾವ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪಂಚ ಗ್ಯಾರಂಟಿಯನ್ನು ನಾನು ಕೊಡಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಈ ಮೇ ಥಿಂಕ್ ಲೈಕ್ ಅವರು ಆಲ್ರೆಡಿ ಒಂದು ಕಾಳನ್ನು ಹಾಕ್ಬಿಟ್ಟಿದ್ದಾರೆ ಡಿ ಸಿ ಎಮ್ ಇರುವಾಗಲೇ, ಇದು ರಿವೈಸ್ ಆಗಬೇಕು, ಇದನ್ನು ಒಂದು ಸ್ಕ್ರೂಟಿನಿ ಆಗಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಿ ಕಟ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಬಟ್ ಸ್ಟಿಲ್ ನೀವು ಸಾಲ, ಕರ್ನಾಟಕ ಸರ್ಕಾರದ ಸಾಲ ಏನಿದೆ ಅಲ್ವಾ, ಅದು ನಾವೇನು 25% ಲಿಮಿಟ್ ಅಂತ ಹೇಳ್ತೀವಲ್ಲ, ಅದರ ಹತ್ರ ಇದೆ. ಖಾಲಿ ಸಾಲದ ಕುಣಿಕೆ ಬೀಳಬೇಕಷ್ಟೇ, ಎಲ್ಲ ರೆಡಿಯಾಗಿದೆ, ಅಲ್ಲಿಗಿದೆ. ಈ ಬಜೆಟ್ ಮಾಡೋದು ಅಷ್ಟೇನು ಈಸಿ ಅಲ್ಲ ಅಂತ. ಪಂಚ ಗ್ಯಾರಂಟಿ ಸವಾಲು ಸ್ಟಿಲ್ ಇಟ್ ಈಸ್ ಎ ಸವಾಲ್ ಫಾರ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಹಿ ಹ್ಯಾಸ್ ಟು ಫೇಸ್ ದ ಮ್ಯೂಸಿಕ್. ಈಗ ಅದರಲ್ಲಿ ಪುನಃ 1-2 ಆ್ಯಡ್ ಮಾಡ್ತಾ ಇದ್ದಾರೆ ವಿನ ಸ್ಕ್ರೂಟಿನಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಐ ಡೋಂಟ್ ನೋ ಹೌ ಇಟ್ ವಿಲ್ ಮ್ಯಾನೇಜ್. ನೀವು ಹೇಳಿದ್ರಿ ಸಾರಿಗೆ ಇಲಾಖೆಯ ಏನಾಗಿದೆ ಅಂತ ಕೇಳಿದ್ರೆ, ಸಾರಿಗೆ ಇಲಾಖೆ ರೋಡಿಂದ ಮಡ್ ರೋಡ್ಗೆ ಬಂತು, ಮಡ್ ರೋಡಿಂದ ಈಗ ಟ್ರ್ಯಾಕ್ ತಪ್ಪಿಬಿಟ್ಟು ಗಟರ್ಗೆ ಬೀಳ್ತಾ ಇದೆ. ನೀವು ಆ ಕಡೆ ನೋಡಿದರೆ ವಿದ್ಯುತ್ ಇಲಾಖೆ ಏನಾಯಿತು, ಪವರ್ ಏನಾಯಿತು ಅಂತ ಕೇಳಿದ್ರೆ, ನಿಮ್ಮಂಥವರಿಗೆ 10 ಪೈಸಾ 20 ಪೈಸಾ ಜಾಸ್ತಿ ಮಾಡಿ ಗ್ಯಾರಂಟಿಯಲ್ಲಿ ಕೊಟ್ಟ 2,000 ರೂಪಾಯಿ ಕರೆಂಟ್ ಬಿಲ್ಲಲ್ಲಿ ತಗೋತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ನಿಮ್ಮ ಗ್ಯಾರಂಟಿಯಿಂದ ಯಾರೂ ಉದ್ಧಾರ ಆಗಿಲ್ಲ. ಎಸ್ ಡಿ ಕೆ ಶಿವಕುಮಾರ್ ಅವರೇ, ಯು ಕ್ಯಾನ್ ಸ್ಕ್ರೂಟಿನಿ, ನೀವು ಅದನ್ನು ಕಡಿಮೆ ಮಾಡಿದರೆ ಐ ಥಿಂಕ್ ದ್ಯಾಟ್ ಚಾಲೆಂಜ್ ವಿಲ್ ಎಂಡ್. ನೆಕ್ಸ್ಟ್, ಬೆಂಗಳೂರು ಸಮಗ್ರ ಅಭಿವೃದ್ಧಿ ಮುಂಗಾರು ಮಳೆಗೆ ಸಜ್ಜಾಗಬೇಕು. ಮುಂಗಾರು ಬೇಡ, ಹಿಂಗಾರ ಒಂದು ಮಳೆನೇ ನೋಡ್ಬಿಟ್ವಿ ನಾವು ಬೆಂಗಳೂರಲ್ಲಿ. ಒಂದು ಮಳೆ ಬಂತು, ಏನಂದರೆ
ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ ಏನು ಸಿಂಗಾಪುರಿಂದ ಹಿಡಿದು ಯಾವ ಕಂಟ್ರಿಲಿ ಇಲ್ಲದಂತಹ ಸಿಂಗಾಪುರ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ರಿ ನಿಮಗೆ. ರಾತ್ರಿ ಹಾಕಿದ ರೋಡು ಬೆಳಿಗ್ಗೆ ಇರಲ್ಲ, ರಾತ್ರಿ ಹಾಕಿದ ಡಾಮರ್ಗಳು ಬೆಳಿಗ್ಗೆ ಇರಲ್ಲ, ಬೆಳಿಗ್ಗೆ ಇದ್ದ ಗಟರು ಬೆಳಿಗ್ಗೆ ಹೋಗುವಾಗ ಗಟರ್ ಇರುತ್ತೆ, ರಾತ್ರಿ ನದಿ ಆಗುತ್ತೆ. ನಿಮ್ಮ ಗುಂಡಿಗಳು ಲೆಕ್ಕ ಹಾಕಬೇಕಾದ್ರೆ ಐ ಥಿಂಕ್ ನೀವು ಜನಗಣತಿ ಮಾಡುವಷ್ಟೇ ಜನಗಳನ್ನು ಬೆಂಗಳೂರಲ್ಲಿ ಗುಂಡಿ ಹಾಕ್ಲಿಕ್ಕೋ ಏನು ಲೆಕ್ಕ ಗಣತಿ ಮಾಡಬೇಕಾದ್ರೂ ಇಡಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಇದೆ. ಕ್ಲೀನ್ ಬ್ಯಾಂಗ್ಳೂರು, ಸ್ವಚ್ಛ ಭಾರತ್ ಸ್ವಚ್ಛ ಅಭಿಯಾನದಲ್ಲಿ ಸುರಿಯೋದು ಕ್ಲೀನ್ ಬ್ಯಾಂಗ್ಳೂರು ಹೆಂಗೆ ಇದೆ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರು ಹೋಗ್ಬಿಟ್ಟು ಅದು ಏನಾಗಿದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ನಿಮ್ಗೆ ಗೊತ್ತಿದೆ ಬ್ರ್ಯಾಂಡ್ ಎಲ್ಲಿಗೆ ಬಂದಿದೆ ಅಂತ. IT ದಿಗ್ಗಜರುಗಳು ಬೆಂಗಳೂರಲ್ಲಿ ಏನೋ ಟ್ವಿಟ್ಗಳನ್ನು ಮಾಡಿದರು. ನಮ್ಮ DCM ಅವ್ರಿಗೂ ಬೈದ್ಬಿಟ್ರು, ಮಾತಾಡೋದು ಟ್ವಿಟ್ ಮಾಡಬೇಡಿ, ಬಂದು ಕೆಲಸ ಮಾಡಿ ಅಂತ. ದಟ್ ಈಸ್ ಆಲ್ಸೋ ಎಗ್ರಿ. ಬಟ್ ನಾವು ಈಗ ಮಳೆಗಾಲ ಲಕ್ಕಿಲಿ ಸ್ವಲ್ಪ ಲೇಟ್ ಆಗಿದೆ, ಸ್ವಲ್ಪ ಲೇಟ್, ಮಳೆ ಬರ್ತಾ ಇಲ್ಲ. ಮುಂಗಾರು ಮಳೆ ಏನಾದರೂ ಬೆಂಗಳೂರಲ್ಲಿ ಕರೆಕ್ಟಾಗಿ ಲಾಸ್ಟ್ ಇಯರ್ ಹತ್ರ ಬಂದುಬಿಟ್ರೆ ದಟ್ ಈಸ್ ನಾಟ್ ಎ ಸವಾಲು. ಐ ಡೋಂಟ್ ಥಿಂಕ್ ಸೊ. ಅದು ಸವಾಲು ಅಂತಲ್ಲ, ದಿಗ್ಭ್ರಮೆ. ಯಾಕಂತ ಹೇಳಿದ್ರೆ 3 ವರ್ಷ DK ಶಿವಕುಮಾರ್ ಅವರೇ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು. ಆದ್ದರಿಂದ ಅವರು ಸ್ಟ್ರೈಟ್ ಅವೇ ಆನ್ಸರೇಬಲ್ ಆಗ್ತಾರೆ. ಈಗ ಅವರು ಬೆಂಗಳೂರು ಮುಂಗಾರು ಬಂತು, ನಾನು ನಗರ ಪ್ರದಕ್ಷಿಣೆ ಮಾಡಿ ಬರ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ಅವ್ರಿಗೆ ಇನ್ನೂ ಟೈಮ್ ಇದೆ, ಒಂದು 15 ದಿನ ಟೈಮ್ ಇದೆ. ಇನ್ನೂ ಮಳೆ ಸ್ವಲ್ಪ ಲೇಟ್ ಅಂತೆ, 1 ತಿಂಗಳು. ಅದಕ್ಕಿಂತ ಮುಂಚೆ ಬೆಂಗಳೂರದು ಗುಂಡಿಗಳನ್ನೆಲ್ಲ ಮುಚ್ಚಿಬಿಟ್ಟು, ಈ ಗಾರ್ಬೇಜ್ಗಳು ಯಾವ್ಯಾವ ಗಟರ್ಗಳನ್ನು ಬ್ಲಾಕ್ ಮಾಡಿದ್ದೇವೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು, ರಸ್ತೆಯನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಐ ಥಿಂಕ್ ಇವತ್ತು ಅವರು ಏನೋ ಮೀಟಿಂಗ್ ಮಾಡಿದ್ರಲ್ಲ, ಅದಕ್ಕಿಂತ ಮುಂಚೆ BBMP ಅವರನ್ನು ಕರೆದು, ಈಗ ಗ್ರೇಟರ್ ಬೆಂಗಳೂರು ಅಂತ 4 ಆಗಿಬಿಟ್ಟಿದೆ, 5 ಆಗಿದೆ. 5 ಜನರನ್ನು ಕರೆದು ಎಲ್ಲೆಲ್ಲಿ ಯಾವ ರೀತಿ ಉಗಿಲಿಕ್ಕಾಗುತ್ತೆ ಅಷ್ಟು ಉಗಿದ್ಬಿಟ್ಟು ಸರಿ ಮಾಡ್ರಪ್ಪ, ಇಲ್ಲಾಂದರೆ ನಾನು 4 ದಶಕಗಳ ಸ್ಟ್ರಗಲಿಂದ ಬಂದಿದ್ದೀನಿ, ನನ್ನ ಸ್ಟ್ರಗಲ್ಗೆ 1 ತಿಂಗಳಲ್ಲಿ ಈ ರೀತಿ ಮಾಡಬೇಡಿ ಅಂತ ಹೇಳಿದ್ರೆ ಐ ಥಿಂಕ್ ಅದು ಫಸ್ಟ್ ಚುರುಕು ಮುಡಿಸಿ. 15 ದಿನ ರಿಪೋರ್ಟ್ ಬೇಡ, ಯು ಆಸ್ಟ್ ರಿಪೋರ್ಟ್. ನೀವು ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ನಿಮ್ಮ ಪ್ಲ್ಯಾನಿಂಗ್ ಈಸ್ ವೆರಿ ಈಸಿ. ಪ್ಲ್ಯಾನಿಂಗ್ ನೀವು ಭಾರತದಲ್ಲಿ ಕೇಳಿ, ನೀವೊಂದು ಟೀ ಅಂಗಡಿಗೆ ಹೋಗಿ ಕೇಳಿ, ಅವ್ರು ಕೊಡೋ ಪ್ಲ್ಯಾನಿಂಗ್ಗಳು ಪ್ರಾಜೆಕ್ಟ್ಗಳು ನೋಡಿ. ನೀವು ಅಲ್ಲಿ ಕೂತ್ಕೊಂಡು ಒಂದು ಕಟ್ಟೆಗೆ ಅಶ್ವತ್ಥ ಕಟ್ಟೆಯಲ್ಲೋ ಕೂತ್ಕೊಂಡ್ರೆ ಬೆಂಗಳೂರಲ್ಲಿ ಸಿಗುವಂಥ ಪ್ಲ್ಯಾನಿಂಗ್ಗಳು, ಪ್ರಾಜೆಕ್ಟ್ಗಳು, ಸ್ಟ್ರಾಟಜಿಗಳು ಎಲ್ಲೂ ಸಿಗಲ್ಲ. ಇಂಪ್ಲಿಮೆಂಟೇಷನ್ ಈಸ್ ವೆರಿ ಟಫ್. ಮತ್ತು ಇಂಪ್ಲಿಮೆಂಟೇಷನ್ ಬಡಲಿಕ್ಕೆ ಅವರು ಹೇಳಿದಂಗೆ ಪ್ರಜ್ಞಾವಂತರು, ಬುದ್ಧಿವಂತರು, ವಿದ್ಯಾವಂತರು ಒಟ್ಟಿಗೆ ಇದು ಬೇಕಾಗತ್ತೆ. ಅದನ್ನು ಹೊಂದಿಸಬೇಕು. ಫಸ್ಟ್ ಗ್ರೇಟರ್ ಬೆಂಗಳೂರು ನೀವು ಎಲ್ಲ ಬಿಟ್ಟುಬಿಟ್ಟು ಮುಂಗಾರು ಮಳೆಗೆ ಬೆಂಗಳೂರನ್ನು ರೆಡಿ ಮಾಡಿ, ಅದರ್ವೈಸ್ ಇಟ್ ವಿಲ್ ಬಿ ಡಿಸಾಸ್ಟರ್. ಇಟ್ಸ್ ಎ ಬಿಗ್ ಚಾಲೆಂಜ್ ಟು DK ಶಿವಕುಮಾರ್. ಏನಕ್ಕಂದರೆ ನಾನೇ ಹೇಳಿದ್ದೀನಿ, ಅವರು 3 ವರ್ಷ ಬೆಂಗಳೂರು ಡೆವಲಪ್ಮೆಂಟ್ ಇದ್ದರು. ಗುಂಡಿ ಮುಕ್ತ ರಸ್ತೆ, IT-BTಗೆ ಮೂಲ ಸೌಕರ್ಯ ಕಲ್ಪಿಸಲು ಸವಾಲು. ನಾನು ಹೇಳಿದಲ್ಲ, ಚಾಲೆಂಜಸ್ ಏನಂದರೆ ಇವತ್ತು X ಮೂಲಕ, ಫೇಸ್ಬುಕ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ಮನಸ್ಸು ಬಂದಂಗೆನೂ ಬರೀಬೋದು, ಇದ್ದಿದ್ದನ್ನು ತೋರಿಸ್ಬೋದು, ಎರಡೂ ಮಾಡ್ಬೋದು. ಒಂದು ಮನಸ್ಸು ಬಂದಂಗೆ ನಾವು ಮಾತಾಡ್ಬೋದು, ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ, ಇಂಡಿಪೆಂಡೆನ್ಸ್ ಟು ಟಾಕ್. ಯು ಕ್ಯಾನ್ ಟಾಕ್ ವಾಟ್ ಎವರ್ ಯು ವಾಂಟ್. ಅದು ಬಿಟ್ಟು ಇದ್ದಿದ್ದನ್ನು ಇದ್ದಂಗೆ ತೋರಿಸ್ಬೋದು. ಅದನ್ನು ಇದ್ದಿದ್ದನ್ನು ಇದ್ದಂಗೆ ತೋರಿಸಿದ್ರು ಕೂಡ ಇಟ್ ಈಸ್ ವೆರಿ ಡೇಂಜರಸ್. ಬೆಂಗಳೂರಿನ ಪರಿಸ್ಥಿತಿ ಆ ರೀತಿ ಇದೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಫಿಯಾ ಇದೆ ಅಲ್ಲ ಬೆಂಗಳೂರಲ್ಲಿ, ಇಟ್ಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಆ್ಯಂಡ್ ಮಾಫಿಯಾ. ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಲ್ಲ ನಿಮಗೆ, ಅದರಷ್ಟು ಬಿಗ್ಗೆಸ್ಟ್ ಮಾಫಿಯಾ ಇದೆಯಲ್ಲ ಯಾವುದಿಲ್ಲ. ಆ ಮಾಫಿಯಾವನ್ನು ತಡೆಗಟ್ಟಬೇಕು. ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಫಿಯಾವನ್ನು ಈಗ ನೀವು ತಡೆಗಟ್ಟಬೇಕು ಆ್ಯಸ್ ಎ CM. ನೀವು ಅದರ ಒಟ್ಟಿಗೆ ಬೆಂಗಳೂರಲ್ಲಿರುವ ಗುಂಡಿಗಳನ್ನು ಮುಚ್ಚಿದರೆ, ಲೈಕ್ ಯು ಸೆಡ್, CSR ಫಂಡ್ ಅಂತ ನಾವು ಇವತ್ತು ಮಾತಾಡಿದ್ದೀವಿ. CSR ಫಂಡ್ ಯಾವುದು? 8,000 ಕೋಟಿಯನ್ನು ನಾವು ಕೇಳಲಿಕ್ಕೆ ಹೋಗಬೇಕಾದ್ರೆ ಕಂಪನಿಗೆ, ಇಫ್ ಯು ವಾಂಟ್ ಟು ಆಸ್ಕ್, ಅವ್ರು ಕೇಳ್ತಾರೆ, ಸಾಹೇಬ್ರೆ CSR ಫಂಡ್ ಕೇಳಲಿಕ್ಕೆ ಬಂದಿದ್ರಲ್ಲ, ಫಸ್ಟ್ ರಸ್ತೆ ಸ್ಟಡಿ ಮಾಡಿ, ಫಸ್ಟ್ ಮೂಲ ಸೌಕರ್ಯ ಕೊಡಿ, ನಮ್ಮ ಎಂಪ್ಲಾಯೀಸ್ಗಳು 1 ಗಂಟೆಗೆ ಒಂದು ಅಟ್ಲೀಸ್ಟ್ ಒಂದು 2 ಕಿಲೋಮೀಟರ್ ಟ್ರಾವೆಲ್ ಮಾಡುವಂಥ ರೋಡ್ ಕೊಡಿ, ಟ್ರಾಫಿಕ್ ಫ್ರೀ ಕೊಡಿ. ಅದರ ನಂತರ ಬಂದು ನಮ್ಮ ಫಂಡ್, ನಾವು ಕಷ್ಟಪಟ್ಟು ದುಡಿದ ಫಂಡ್ಗಳನ್ನು CSR ಎಲ್ಲಿ ತಗೊಂಡೋಗ್ತೀರಿ, ಹೆಂಗಾಗ್ತೀರಿ ಅಂತ ಕೇಳುವಂಥ ಪರಿಸ್ಥಿತಿ ಆಗ್ಬೋದು.